ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ನಿನ್ನೆ KCET ಅಥವಾ UGCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಇನ್ನೂ ಯಾರು ಚೆಕ್ ಮಾಡ್ಕೊಂಡಿಲ್ಲ, ಪ್ರೊವಿಷನಲ್ ರಿಸಲ್ಟ್ ಅದು ನಿನ್ನೆ ಬಿಟ್ಟಿದ್ದು. ಇವತ್ತು ಫೈನಲ್ ಬಿಡ್ತಾರೆ. ಬಿಟ್ಟಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಬಟ್ ಇನ್ನೂ ಯಾರು ಪ್ರೊವಿಷನಲ್ ರಿಸಲ್ಟ್ ಇನ್ನೂ ಯಾರು ಚೆಕ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಚೆಕ್ ಮಾಡ್ಕೋರಿ. ಅದು ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ಇನ್ನೊಂದು ಸಲ ಹೇಳ್ಕೊಡ್ತೀನಿ. ನೀವು ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ, ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಇವಾಗ ಫಸ್ಟ್ KE ವೆಬ್ಸೈಟ್ ಬಂದ ಮೇಲೆ ನಿಮಗೆ ಇಲ್ಲಿ ತ್ರೀ ಲೈನ್ಸ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ UGCET 2024 ಅಕಸ್ಮಾತ್ ನೀವೇನಾದರೂ UG ನೀಟ್ ಇದ್ದರೆ UG ನೀಟ್ 2024 ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಸೊ ಫಸ್ಟ್ ಲಿಂಕ್ ನೋಡ್ಕೋಬೋದು. ಇಲ್ಲಿ UGCET 2024 ಎರಡನೇ ವಿಸ್ತೃತ ಸುತ್ತಿನ ಪ್ರೊವಿಷನಲ್ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಈ ಥರ ಲಿಂಕ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ CET ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮಗೆ ನಿಮ್ಮ ರಿಸಲ್ಟು ಓಪನ್ ಆಗ್ತದೆ. ಮತ್ತು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ನಿನ್ನೆ ಪ್ರೊವಿಷನಲ್ ರಿಸಲ್ಟ್ ಇತ್ತು. ಬಟ್ ಇವತ್ತು ಹೇಳಿದ್ದಾರೆ ಏನಪ್ಪ ಅಂದರೆ, ಇವತ್ತು 8ನೇ ತಾರೀಕು, ಇವತ್ತು ಫೈನಲ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೆ ತೋರಿಸ್ತೀನಿ ಅದು ಟೈಮ್ ಟೇಬಲು. ವಯಸ್ಸೆಲ್ಲ ಪರೀಕ್ಷೆ ಮಾಡ್ಕೊಳ್ಳಿ. ನನಗೂ ಸ್ವಲ್ಪ ಆರಾಮಿಲ್ಲ, 2-3 ದಿನ ಆಯಿತು. ಸೊ ವಯಸ್ಸೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ನೋಡ್ಕೋಬೋದು, ಮೂರನೇ ಆಪ್ಷನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ 8/10/2024 ಆಫ್ಟರ್ 2 PM. ನಿನ್ನೆ ಕೂಡ ಕರೆಕ್ಟ್ ಟೈಮಿಗೆ ಬಿಟ್ಟು ಕರೆಕ್ಟ್ 2 ಗಂಟೆ ಆದ ನಂತರ ಒಂದು 2:05 ಅಥವಾ 2:10ಕ್ಕೆ ಬಿಟ್ಟಿದ್ದಾರೆ. ಇವತ್ತು ಕೂಡ ಲೇಟ್ ಮಾಡಬಾರ್ದು ಅಂತ ಅನ್ಕೋತೀನಿ. ಕರೆಕ್ಟ್ ಟೈಮಿಗೆ ಬಿಡಬೇಕಂತ ನಾನು ಅನ್ಕೋತೀನಿ. ಬಿಡ್ತಾರೆ. ನಿನ್ನೆ ಕರೆಕ್ಟ್ ಟೈಮಿಗೆ ಬಿಟ್ಟಿದ್ದಾರೆ, ಲೇಟ್ ಮಾಡಿಲ್ಲ. ಯಾಕಂದರೆ ಇದು ಲಾಸ್ಟ್ ರೌಂಡು. ಲೇಟ್ ಮಾಡೋಕ್ಕೆ ಅವರಿಗೆ ಲೇಟ್ ಮಾಡೋಕೆ ಅವರಿಗೂ ಮನಸ್ಸಿಲ್ಲ. ಯಾಕಂದರೆ ಅವರೇ ಹೇಳಿಬಿಟ್ಟಿದ್ದಾರೆ. ನೋಡ್ಕೋಬೋದು ಇಲ್ಲಿ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ದಿ ಅಡ್ಮಿಷನ್ ಆರ್ಡರ್ ಫೀ ಪೇಡ್ ಬೈ ಎನಿ ಇನ್ ದಿ ಅರ್ಲಿಯರ್ ರೌಂಡ್ ನೋಡ್ಕೋಬೋದು. ಸೊ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದಿಸ್ ರೌಂಡ್ ಅಪಾನ್ ಸೆಲೆಕ್ಷನ್ ಆಫ್ ಅ ಸೀಟ್ ಇನ್ ದಿಸ್ ರೌಂಡ್. ಇಲ್ಲಿ ನೋಡ್ಕೋಬೋದು, ಅವರೇ ಒಂಥರ ಹೇಳಿದ್ದಾರೆ, ಬೇಗ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇವತ್ತು ರಿಸಲ್ಟ್ಸ್ ಬಂದ ಮೇಲೆ ನಿಮಗೆ ಬ್ಯಾಂಕಿಂಗ್ ಹವರ್ಸು ಮೀನ್ಸ್ ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡೋದು ಮತ್ತು ಫೀಸ್ ಮತ್ತು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋದು, ಅದೆಲ್ಲ ಯಾವಾಗಪ್ಪ ಅಂದರೆ ನಾಳೆಯಿಂದ ಸ್ಟಾರ್ಟು. ನಾಳೆಯಿಂದ 14ನೇ ತಾರೀಕು ತನಕ ಟೈಮ್ ಇರುತ್ತೆ. ಮತ್ತು ಅಡ್ಮಿಷನ್ ಆಗೋದು ಕಾಲೇಜ್ಗೆ ಅಡ್ಮಿಷನ್ ಆಗೋ ಲಾಸ್ಟ್ ಡೇಟು 15ನೇ ತಾರೀಕು. ಅಕಸ್ಮಾತ್ ನಿಮಗೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕು ನೀವು ಅಡ್ಮಿಷನ್ ಆಗಲಿಲ್ಲ ಅಂದರೆ ನಿಮಗೆ ಒಂದು ಮೈಂಡಲ್ಲಿ ಇರಬೇಕು, ನಿಮಗೆ ಪೆನಲ್ಟಿ ಇರ್ತದೆ. ಅವರೇ ಕೊಟ್ಬಿಟ್ಟಿದ್ದಾರೆ. ಅಕಸ್ಮಾತ್ ನಿಮಗೆ ಸೀಟ್ ಕ್ಯಾನ್ಸಲ್ ಮಾಡಿಸ್ಬೇಕಪ್ಪ ಅಂದರೆ KE ಹೋಗಿ ಅಲ್ಲೇ ಫೈನ್ ಅವರು ನೀವು KE ಹೋಗಿ ಕ್ಯಾನ್ಸಲ್ ಮಾಡಿಸಿದ್ರು ಕೂಡ ಫೈನ್ ಕಟ್ಸ್ಕೊತಾರೆ. ಇದು ಕಂಪಲ್ಸರಿ ನಿಮಗೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಇಷ್ಟ ಇದ್ದರೆ ಹೋಗಿ, ಇಲ್ಲ ಅಂದರೆ ಅಷ್ಟು ದೂರ ಸಿಕ್ಕಿದ್ರೆ ನನಗೆ ಇಷ್ಟ ಇಲ್ಲಪ್ಪ ಅಂದರೆ KE ಹೋಗಿ ಕ್ಯಾನ್ಸಲ್ ಮಾಡಿಸ್ಬೋದು, ಅದು ನಿಮ್ಮ ಇಷ್ಟ. ಸೊ ಮತ್ತೆ ನೆಕ್ಸ್ಟ್ ಏನೋ ಅಪ್ಡೇಟ್ ಬಂದರೆ ನಾನು ತಿಳಿಸ್ತಾ ಇರ್ತೀನಿ. ಮಧ್ಯಾಹ್ನ ಅಪ್ಡೇಟ್ ಮಾಡ್ತೀನಿ ರಿಸಲ್ಟ್ಸ್ ಬಂದಾಗ. ನಾನು ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ ಅಥವಾ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾನು ಸ್ವಲ್ಪ ಊರಿಗೆ ಬಂದಿದ್ದೀನಿ. ಸೊ ನಾನು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲಿಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.